ಗ್ರಾಮದಲ್ಲಿ ಎಲ್ಲೆಡೆ ಬರಗಾಲದ ಪರಿಸ್ಥಿತಿ ಉಂಟಾಗಿದೆ. ಈಗ ಈ ಗ್ರಾಮದಲ್ಲಿ ಹೆಚ್ಚು ದಿನ ಉಳಿಯುವುದು ಸರಿಯಲ್ಲ ಅನಿಸುತ್ತದೆ. ಕೆಲಸಕ್ಕಾಗಿ ಹೊರಗ್ರಾಮಕ್ಕೆ ಹೋಗಲೇಬೇಕು. ರಮೇಶ್ ಕೆಲಸದ ಹುಡುಕಾಟದಲ್ಲಿ ಮತ್ತೊಂದು ಊರಿನ ಕಡೆ ಹೊರಡುತ್ತಾನೆ. ನಡೆದುಕೊಂಡು ಹೋಗುತ್ತಾ ಅವನು ರಾಮಪುರ ಗ್ರಾಮಕ್ಕೆ ಬರುತ್ತಾನೆ. ಅಲ್ಲಿ ಅವನಿಗೆ ವಾಸಿಸಲು ಯಾವುದೇ ಸ್ಥಳವೂ ಇರಲಿಲ್ಲ ಮತ್ತು ಅವನ ಬಳಿ ಕೆಲಸವೂ ಇರಲಿಲ್ಲ. ನಡೆಯುತ್ತಾ ಹೋಗುತ್ತಾ ಅವನು ಒಬ್ಬ ಶ್ರೀಮಂತ ರೈತನಾದ ಶಿವಣ್ಣ ಅವರ ಮನೆಗೆ ಬರುತ್ತಾನೆ. ಶಿವಣ್ಣ, ನಾನು ರಮೇಶ್. ನಾನು ಇನ್ನೊಂದು ಗ್ರಾಮದಿಂದ ಬಂದಿದ್ದೇನೆ. ನಮ್ಮ ಗ್ರಾಮದಲ್ಲಿ ಬರಗಾಲ ಬಂದಿದೆ. ಜನರ ಹೊಲಗಳು ಒಣಗಿ ಹೋಗಿವೆ. ಒಂದು ಹನಿ ನೀರಿಗಾಗಿ ಜನರು ಕಷ್ಟಪಡುತ್ತಿದ್ದಾರೆ. ನಿಮ್ಮ ಬಳಿ ನನಗೆ ಯಾವುದಾದರೂ ಕೆಲಸ ಸಿಕ್ಕರೆ ತುಂಬಾ ಉಪಕಾರವಾಗುತ್ತದೆ. ಅಯ್ಯೋ, ನಿನ್ನ ಪರಿಸ್ಥಿತಿ ತುಂಬ ಕಷ್ಟವಾಗಿದೆ ಅನ್ನಿಸುತ್ತದೆ. ಸರಿ, ನನ್ನ ಬಳಿ ಒಂದು ಕೆಲಸ ಇದೆ. ಆದರೆ ನೀನು ಅದನ್ನು ಮಾಡಬಲ್ಲೆಯೋ ಇಲ್ಲವೋ ಗೊತ್ತಿಲ್ಲ. ಶಿವಣ್ಣ, ನೀವು ಚಿಂತಿಸಬೇಡಿ. ನೀವು ಯಾವ ಕೆಲಸ ಕೊಟ್ಟರೂ ನಾನು ಅದನ್ನು ಸಂಪೂರ್ಣ ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತೇನೆ. ಸರಿ ರಮೇಶ್, ಗಮನವಾಗಿ ಕೇಳು. ನನ್ನ ಬಳಿ 50 ಹಸುಗಳು ಮತ್ತು 50 ಎಮ್ಮೆಗಳನ್ನು ಇವೆ. ಪ್ರತಿದಿನ ನೀನು ಅವುಗಳ ಗೋಮಯವನ್ನು ತೆಗೆದುಹಾಕಬೇಕು. ಬೆಳಿಗ್ಗೆ ಮತ್ತು ಸಂಜೆ ಅವುಗಳಿಗೆ ಮೇವು ಮತ್ತು ನೀರು ಕೊಡಬೇಕು. ತಿಂಗಳ ಕೊನೆಯಲ್ಲಿ ನಿನಗೆ ಈ ಕೆಲಸಕ್ಕೆ 200 ರೂಪಾಯಿ ಸಿಗುತ್ತದೆ ಮತ್ತು 2 ಹೊತ್ತಿನ ಊಟವೂ ನಮ್ಮಿಂದ ಉಚಿತ. ಹೇಳು, ಈ ಕೆಲಸ ಮಾಡುತ್ತೀಯಾ? ರಮೇಶ್ ಯೋಚಿಸುತ್ತಾನೆ. ಅಯ್ಯೋ, 50 ಹಸು ಮತ್ತು ಎಮ್ಮೆಗಳನ್ನು ನೋಡಿಕೊಳ್ಳುವುದು ಸುಲಭವಲ್ಲ. ಆದರೆ ಈಗ ನನಗೆ ಬೇರೆ ಆಯ್ಕೆಯೇ ಇಲ್ಲ. ಮೇಲಾಗಿ 2 ಹೊತ್ತಿನ ಊಟವೂ ಕೊಡುತ್ತಿದ್ದಾರೆ. ಸರಿ ಶಿವಣ್ಣ, ನಾನು ಈ ಕೆಲಸ ಮಾಡುತ್ತೇನೆ. ಆದರೆ ಒಂದು ವಿನಂತಿ ಇದೆ. ನಾನು ಈ ಗ್ರಾಮಕ್ಕೆ ಹೊಸವನು. ನನಗೆ ವಾಸಿಸಲು ಸ್ಥಳವಿಲ್ಲ. ನಿಮಗೆ ತೊಂದರೆ ಆಗದಿದ್ದರೆ ನಾನು ಗೋಶಾಲೆಯಲ್ಲೇ ವಾಸ ಮಾಡಬಹುದೇ? ಶಿವಣ್ಣ ಸ್ವಲ್ಪ ಯೋಚಿಸಿ ರಮೇಶನ್ನು ಮೇಲಿಂದ ಕೆಳಗೆ ನೋಡುತ್ತಾ ಹೇಳುತ್ತಾರೆ. ಸರಿ ರಮೇಶ್, ನೀನು ಗೋಶಾಲೆಯಲ್ಲೇ ವಾಸ ಮಾಡಬಹುದು. ಆ ದಿನದಿಂದ ರಮೇಶ್ ಗೋಶಾಲೆಯಲ್ಲಿ ವಾಸ ಮಾಡಿ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಅವನು ಪ್ರತಿದಿನ ಬೇಗ ಎದ್ದು ಹಸು ಎಮ್ಮೆಗಳಿಗೆ ಮೇವು ಹಾಕಿ ನೀರು ಕೊಡುತ್ತಾನೆ ಮತ್ತು ಗೋಮಯವನ್ನು ಸ್ವಚ್ಛಗೊಳಿಸುತ್ತಾನೆ. ಪ್ರತಿದಿನ ರಮೇಶ್ ತನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಮತ್ತು ಶ್ರಮದಿಂದ ಮಾಡುತ್ತಿದ್ದ. ಶಿವಣ್ಣ ಅವರಿಗೆ ರಮೇಶ್ ಮಾಡಿದ ಕೆಲಸ ತುಂಬಾ ಇಷ್ಟವಾಗುತ್ತದೆ. ಒಂದು ದಿನ ಶಿವಣ್ಣ ರಮೇಶನ್ನು ಕರೆಯುತ್ತಾರೆ. ರಮೇಶ್, ನನಗೆ ನಿನ್ನ ಕೆಲಸ ತುಂಬಾ ಇಷ್ಟವಾಗಿದೆ. ನೀನು ಹಸು ಮತ್ತು ಎಮ್ಮೆಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯ. ಅದರಿಂದ ಈಗ ಅವುಗಳು ಮೊದಲಿಗಿಂತ ಹೆಚ್ಚು ಹಾಲು ಕೊಡುತ್ತಿವೆ. ಆದ್ದರಿಂದ ಇಂದಿನಿಂದ ನಿನ್ನ ಸಂಬಳವನ್ನು 400 ರೂಪಾಯಿ ಮಾಡುತ್ತಿದ್ದೇನೆ. ಧನ್ಯವಾದಗಳು ಶಿವಣ್ಣ. ಕೆಲವು ದಿನಗಳು ಹೀಗೆಯೇ ಕಳೆಯುತ್ತವೆ. ರಮೇಶ್ ಶ್ರಮದಿಂದ ಕೆಲಸ ಮಾಡುತ್ತಾ ಸ್ವಲ್ಪ ಹಣವನ್ನು ಸಂಗ್ರಹಿಸುತ್ತಾನೆ. ಆ ಹಣದಿಂದ ಅವನು ಒಂದು ಚಿಕ್ಕ ಮನೆ ಕಟ್ಟಿಕೊಳ್ಳುತ್ತಾನೆ. ಇನ್ನು ಅವನು ಕೆಲಸ ಮುಗಿಸಿ 2 ಹೊತ್ತಿನ ಊಟ ಮಾಡಿ ತನ್ನ ಮನೆಯಲ್ಲೇ ಮಲಗಲು ಹೋಗುತ್ತಾನೆ. ಹೀಗೆಯೇ ಹಲವು ವರ್ಷಗಳು ಕಳೆಯುತ್ತವೆ. ರಮೇಶ್ ಒಳ್ಳೆಯಷ್ಟು ಹಣ ಸಂಗ್ರಹಿಸಿಕೊಳ್ಳುತ್ತಾನೆ. ಒಂದು ದಿನ ರಮೇಶ್ ಶಿವಣ್ಣ ಅವರಿಗೆ ಹೇಳುತ್ತಾನೆ. ಶಿವಣ್ಣ, ಇತ್ತೀಚೆಗೆ ಗ್ರಾಮದಲ್ಲಿ ಕಳ್ಳತನಗಳು ತುಂಬಾ ಹೆಚ್ಚಾಗಿವೆ. ನನ್ನ ಬಳಿ ಹಣ ಇದೆ. ಅದನ್ನು ಮನೆಯಲ್ಲಿಡಲು ನನಗೆ ಭಯವಾಗುತ್ತಿದೆ. ರಮೇಶ್, ಇಂತಹ ಸಮಯದಲ್ಲಿ ನಿನ್ನ ಹಣವನ್ನು ಸುರಕ್ಷಿತವಾಗಿ ಇಡಲು ಒಂದೇ ಜಾಗ ಇದೆ. ಅದು ಜಮೀನ್ದಾರದ ಮನೆ. ಹೌದು, ಅವರು ಈ ಗ್ರಾಮದ ಜಮೀನ್ದಾರು. ಅವರ ಮನೆಗೆ ಹಲವಾರು ಕಾವಲುಗಾರರು ಇದ್ದಾರೆ. ಅಲ್ಲಿ ಕಳ್ಳತನವಾಗುವ ಸಾಧ್ಯತೆ ತುಂಬ ಕಡಿಮೆ. ರಮೇಶ್ ಜಮೀನ್ದಾರದ ಮನೆಗೆ ಹೋಗುತ್ತಾ, ನಮಸ್ಕಾರ ಜಮೀನ್ದಾರ್ರೆ. ನಾನು ಶಿವಣ್ಣ ಅವರ ಬಳಿ ಕೆಲಸ ಮಾಡುತ್ತೇನೆ. ಹಲವು ವರ್ಷಗಳಿಂದ ನಾನು ಹಣ ಸಂಗ್ರಹಿಸಿದ್ದೇನೆ. ಆದರೆ ಗ್ರಾಮದಲ್ಲಿ ಕಳ್ಳತನಗಳು ಹೆಚ್ಚಾಗಿವೆ. ಆದ್ದರಿಂದ ನನ್ನ 5,800 ರೂಪಾಯಿ ಹಣವನ್ನು ನಿಮ್ಮ ಬಳಿ ಸುರಕ್ಷಿತವಾಗಿ ಇಡಲು ಬಂದಿದ್ದೇನೆ. ಚಿಂತಿಸಬೇಡ ರಮೇಶ್, ನಿನ್ನ ಹಣ ನನ್ನ ಬಳಿ ಸುರಕ್ಷಿತವಾಗಿರುತ್ತದೆ. ರಮೇಶ್ ತನ್ನ ಹಣದ ಚೀಲವನ್ನ ಅವರಿಗೆ ಕೊಡುತ್ತಾನೆ. ನಂತರ ಅವನು ಅಲ್ಲಿಂದ ಹೊರಡುತ್ತಾನೆ. 2 ವರ್ಷಗಳ ನಂತರ ರಮೇಶ್ ತನ್ನ ಹಣವನ್ನು ಮರಳಿ ಪಡೆಯಲು ಬರುತ್ತಾನೆ. ಜಮೀನ್ದಾರರೇ, ನಾನು ನನ್ನ ಹಣ ತೆಗೆದುಕೊಳ್ಳಲು ಬಂದಿದ್ದೇನೆ. ನಾನು ನಿಮ್ಮ ಬಳಿ 5,800 ರೂಪಾಯಿ ಇಟ್ಟಿದ್ದೆ. ನಾನು ನಿಮಗೆ ಪರಿಚಯವೇ ಇಲ್ಲ. ನಿನ್ನ ಬಳಿ ಯಾವುದೇ ದಾಖಲೆ ಇದೆಯಾ? ದಯವಿಟ್ಟು ನನ್ನ ಹಣವನ್ನು ಮರಳಿ ನೀಡಿ. ನಾನು ತುಂಬಾ ಶ್ರಮದಿಂದ ಅದನ್ನು ಸಂಗ್ರಹಿಸಿದ್ದೇನೆ. ಆದರೆ ಜಮೀನ್ದಾರು ಕೋಪದಿಂದ ತಮ್ಮ ಜನರನ್ನು ಕರೆದು
ರಮೇಶನ್ನು ಹೊಡೆಯಲು ಹೇಳುತ್ತಾನೆ. ಗಾಯಗೊಂಡ ರಮೇಶ್ ಮನೆಗೆ ಹೋಗುತ್ತಾನೆ. 2 ದಿನ ಕೆಲಸಕ್ಕೆ ಬರದೇ ಇದ್ದುದರಿಂದ ಶಿವಣ್ಣ ಅವನನ್ನು ನೋಡಲು ಬರುತ್ತಾರೆ. ರಮೇಶ್ ಎಲ್ಲ ಘಟನೆಗಳನ್ನು ಹೇಳುತ್ತಾನೆ. ರಮೇಶ್, ಚಿಂತಿಸಬೇಡ. ನನಗೆ ಒಂದು ತರ್ಕೀಬು ಇದೆ. ಮುಂದಿನ ದಿನ ಶಿವಣ್ಣ ಒಂದು ದೊಡ್ಡ ಸ್ಯೂಟ್ ಕೇಸ್ನಲ್ಲಿ ತುಂಬಾ ಹಣವನ್ನು ತೆಗೆದುಕೊಂಡು ಜಮೀನ್ದಾರದ ಮನೆಗೆ ಹೋಗುತ್ತಾರೆ. ಜಮೀನ್ದಾರರೇ, ನಾನು ವ್ಯಾಪಾರಕ್ಕಾಗಿ ಹೊರ ರಾಜ್ಯಕ್ಕೆ ಹೋಗುತ್ತಿದ್ದೇನೆ. ನನ್ನ ಬಳಿ ಸುಮಾರು 50,000 ರೂಪಾಯಿ ಇದೆ. ನೀವು ಇದನ್ನು ನಿಮ್ಮ ಬಳಿ ಸುರಕ್ಷಿತವಾಗಿ ಇಡಬಹುದಾ? ಜಮೀನ್ದಾರು ಸಂತೋಷದಿಂದ ಒಪ್ಪುತ್ತಾರೆ. ಅಷ್ಟರಲ್ಲಿ ರಮೇಶ್ ಅಲ್ಲಿ ಬರುತ್ತಾನೆ. ಜಮೀನ್ದಾರು ಹೇಳುತ್ತಾರೆ, ಅಯ್ಯೋ ರಮೇಶ್, ನಾನು ನಿನ್ನನ್ನು ಗುರುತಿಸಲಿಲ್ಲ. ಇಲ್ಲಿದೆ ನಿನ್ನ 5,800 ರೂಪಾಯಿ. ರಮೇಶ್ ತನ್ನ ಹಣವನ್ನು ತೆಗೆದುಕೊಂಡು ಹೋಗುತ್ತಾನೆ. ಅಷ್ಟರಲ್ಲಿ ಶಿವಣ್ಣನ ನೌಕರ ಓಡಿ ಬರುತ್ತಾನೆ. ಮಾಲೀಕ, ವ್ಯಾಪಾರಿಗಳು ಸ್ವತಃ ನಮ್ಮ ಗ್ರಾಮಕ್ಕೆ ಬರುತ್ತಿದ್ದಾರೆ. ನಿಮಗೆ ಹೊರ ರಾಜ್ಯಕ್ಕೆ ಹೋಗಬೇಕಾಗಿಲ್ಲ. ಹಾಗಾದರೆ ನನ್ನ ಹಣವನ್ನು ಮತ್ತೆ ತೆಗೆದುಕೊಳ್ಳುತ್ತೇನೆ. ಶಿವಣ್ಣ ತಮ್ಮ ಹಣವನ್ನು ತೆಗೆದುಕೊಂಡು ಹೋಗುತ್ತಾರೆ. ಜಮೀನ್ದಾರು ಬೇಸರದಿಂದ ಹೇಳುತ್ತಾರೆ, ಅಯ್ಯೋ, ದೊಡ್ಡ ಹಣವೂ ಹೋಯಿತು. ರಮೇಶ್ನ ಹಣವೂ ಹಿಂತಿರುಗಿತು. ತುಂಬಾ ಧನ್ಯವಾದಗಳು ಶಿವಣ್ಣ. ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಸಂಪಾದಿಸಿದ ಹಣವನ್ನು ದೇವರು ಎಂದಿಗೂ ನಷ್ಟವಾಗಲು ಬಿಡುವುದಿಲ್ಲ. ಆದರೆ ಲೋಭದಿಂದ ಪಡೆದ ಹಣ ಎಂದಿಗೂ ಸುಖ ಕೊಡದು.